ನಮಸ್ಕಾರ ಧನುರಾಶಿ ಅವರೇ, ಸ್ವಾಗತ ಬೋಧಿಸತ್ವ ಚಾನಲ್ಗೆ. ಅಕ್ಟೋಬರ್ 2025 ತಿಂಗಳಲ್ಲಿ ನಿಮಗೆ ಯಾವ ಬ್ಲೆಸ್ಸಿಂಗ್ಸ್ ಇದೆ, ಏನು ಚಾಲೆಂಜಸ್ ಇದೆ ಮತ್ತು ಸ್ಪಿರಿಚುವಲ್ ಗೈಡೆನ್ಸ್ ಏನಿದೆ ಅಂತ ಟ್ಯಾರೋ ಕಾರ್ಡ್ಗಳ ಮೂಲಕ ತಿಳ್ಕೊಳ್ಳೋಣ. ನೀವು ಮೊದಲನೇ ಸಾರ್ತಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಬನ್ನಿ ವೀಕ್ಷಕರೇ, ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ಮೊದಲನೇ ಕಾರ್ಡ್ ದ ಫೂಲ್, ಅದ್ರ ಜೊತೆಗೆ ಇನ್ನೊಂದು ಕಾರ್ಡ್ ಕೂಡ ಬಂದಿದೆ ದ ವರ್ಲ್ಡ್. ಎರಡನೇ ಕಾರ್ಡ್ 3 ಆಫ್ ಕಪ್ಸ್, ಮೂರನೇ ಕಾರ್ಡ್ 9 ಆಫ್ ಸ್ವಾಟ್ಸ್. ಮೊದಲನೇ ಕಾರ್ಡ್ ದ ಫೂಲ್ ಮತ್ತು ದ ವರ್ಲ್ಡ್ ಬಂದಿದೆ. ಹೊಸ ಪ್ರಯಾಣ ಶುರು ಮಾಡೋ ಸಮಯ ಅಂತ ಹೇಳ್ತಾ ಇದ್ದಾವೆ ಈ ಎರಡು ಕಾರ್ಡ್ಗಳನ್ನು. ಎಕ್ಸ್ಪ್ಯಾನ್ಷನ್ ಇದೆ, ಲಾಂಗ್ ಟರ್ಮ್ ಗೋಲ್ಸ್ಗಳೇನಾದರೂ ಇತ್ತು ಅಂದರೆ ಅದೆಲ್ಲ ಸಕ್ಸಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಫ್ರೀಡಮ್ ಇದೆ. ನಿಮ್ಮ ಶಕ್ತಿನ ನೀವು ಅರ್ಥ ಮಾಡ್ಕೊಳ್ಳೋ ಅಂಥ ತಿಂಗಳಿದು ಅಕ್ಟೋಬರ್ ತಿಂಗಳು. ಈ ಕಾರ್ಡಲ್ಲಿ ಇನ್ನೂ ಒಂದು ಸ್ವಲ್ಪ ನೋಡೋಣ. ಪೇಷನ್ಸ್ನ ಹೇಳ್ತಾ ಇದೆ. ಮತ್ತು ನಿಮ್ಮ ಜೀವನದಲ್ಲಿ ಸಮತೋಲನ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಕೂಡ ಈ ಕಾರ್ಡ್ಗಳು ಹೇಳ್ತಾ ಇದೆ. ವರ್ಕ್ ಲೈಫ್ನ ಬ್ಯಾಲೆನ್ಸ್ ಮಾಡಿ, ಎಮೋಷನ್ಸ್ನ ಕಂಟ್ರೋಲಾಗಿ ಇಟ್ಕೊಳ್ಳಿ, ಮತ್ತು ಶಾರ್ಟ್ಕಟ್ಸ್ಗಳು ಬೇಡ ಅಂತ ಕೂಡ ಹೇಳ್ತಾ ಇದೆ. ಮತ್ತು ಇನ್ನೊಂದೇನು ಹೇಳ್ತಾ ಇದೆ ಅಂದರೆ, ನೀವು ಯಾವಾಗ ಹಾನೆಸ್ಟಾಗಿ ಕೆಲಸ ಮಾಡ್ತೀರೋ ಆವಾಗ ನಿಮಗೆ ಶಾಂತಿ ಸಿಗುತ್ತೆ ಅಂತ ಕೂಡ ಈ ಎರಡು ಕಾರ್ಡ್ಗಳು ಹೇಳ್ತಾ ಇದೆ. ಮತ್ತು ನಾವು ಇದನ್ನ ಸ್ವಲ್ಪ ಅಸ್ಟ್ರಾಲಜಿ ಹಾರೋಸ್ಕೋಪ್ ಥರದಲ್ಲಿ ನೋಡ್ತೀವಿ ಅನ್ನೋದಾದರೆ, ಗುರು ಸಿಂಹ ರಾಶಿನಲ್ಲಿ ಯಾಕೋ ವಕ್ರಗತಿಯಲ್ಲಿದ್ದಾನೆ. ಇದು ನಿಮ್ಮ ಜೀವನದಲ್ಲಿ ಅಂದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಸ್ವಲ್ಪ ಸ್ಟ್ರೆಸ್ ಕೊಡುತ್ತೆ ಅಂತ ಹೇಳ್ತಾ ಇದೆ. ನಿಮ್ಮ ಅಂತಃಪ್ರಜ್ಞೆಯಲ್ಲಿ ನೀವು ಆಧ್ಯಾತ್ಮಿಕವಾಗಿ ಏನಾದರೂ ಇದ್ದೀರಾ ಅಂತಂದರೆ ನಿಮಗೆ ಅದರಲ್ಲಿ ಬೆಳವಣಿಗೆ ಇದೆ ಅಂತ ಕೂಡ ಹೇಳ್ತಾರೆ. ಸೂರ್ಯ ತುಲಾ ರಾಶಿಗೆ ಅಕ್ಟೋಬರ್ 17ನೇ ತಾರೀಕು ಪ್ರವೇಶ ಆಗ್ತಾ ಇದ್ದಾನೆ. ಇದು ಸ್ನೇಹ, ಸಂಬಂಧಗಳು ಮತ್ತು ಸಹಕಾರ ಶಕ್ತಿ ಹೆಚ್ಚಿಸುತ್ತೆ ಇದು. ಇನ್ನೂ ಏನಿದೆ ಈ ಅಕ್ಟೋಬರ್ ತಿಂಗಳಲ್ಲಿ ಒಳ್ಳೆಯದು, ಅದನ್ನು ನಾವೀಗ ಎರಡನೇ ಕಾರ್ಡ್ 3 ಆಫ್ ಕಪ್ಸ್ನಲ್ಲಿ ನೋಡೋಣ. ಈ ಕಾರ್ಡ್ ಹೇಳ್ತಾ ಇದೆ, ಅಕ್ಟೋಬರ್ ತಿಂಗಳು ನಿಮಗೆ ಕ್ಲಾರಿಟಿ ಕೊಡುತ್ತೆ, ಸಂತೋಷ ಕೊಡುತ್ತೆ, ಸಕ್ಸಸ್ನ ಕೊಡ್ತಾ ಇದೆ ಅಂತ. ಕೆರಿಯರ್ನಲ್ಲಿ ರೆಕಗ್ನೈಸೇಷನ್, ರಿಲೇಷನ್ಶಿಪ್ನಲ್ಲಿ ಹ್ಯಾಪಿನೆಸ್ ಕಾಣಿಸ್ತಾ ಇದೆ, ಹೆಲ್ತಲ್ಲಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಮತ್ತು ಆಗಲೇ ಹೇಳಿದಾಗೆ ಲಾಂಗ್ ಟರ್ಮ್ ಗೋಲ್ಸ್ಗಳೇನಿದೆ ಅದಕ್ಕೆ ಈಗ ಸ್ವಲ್ಪ ಡೈರೆಕ್ಷನ್ ಸಿಗುತ್ತೆ, ಅಂದರೆ ಸಕ್ಸಸ್ ಆಗೋದು ಚಾನ್ಸಸ್ ಜಾಸ್ತಿ ಇದೆ. ಫ್ಯಾಮಿಲಿ ಸಪೋರ್ಟ್ ಕೂಡ ಇದರಲ್ಲಿ ಕಾಣಿಸ್ತಾ ಇದೆ. ಮತ್ತು ಇದನ್ನು ಚಿತ್ರ ನೋಡಿ, ಇದರಲ್ಲಿ ಫ್ರೆಂಡ್ಸ್ಗಳು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ, ಅಂದರೆ ಫ್ರೆಂಡ್ಶಿಪ್ ಕಾಣಿಸ್ತಾ ಇದೆ, ಸೆಲೆಬ್ರೇಷನ್ ಕಾಣಿಸ್ತಾ ಇದೆ, ಟೀಮ್ ವರ್ಕ್ನು ಕೂಡ ನೀವು ಇದರಲ್ಲಿ ನೋಡ್ಬೋದು. ನೀವು ಓವರಾಲ್ ಹೇಳಬೇಕಂದ್ರೆ ಸಕ್ಸಸ್ ಇದೆ. ಕೆರಿಯರ್ನಲ್ಲಿ ಗ್ರೂಪ್ ಪ್ರಾಜೆಕ್ಟ್ಗಳು ಯಾರಾದರೂ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ರಿಲೇಷನ್ಶಿಪ್ನಲ್ಲಿ ಕೂಡ ಸಂತೋಷ. ಯಾರು ರಿಲೇಷನ್ಶಿಪ್ನ ಪಾರ್ಟ್ನರ್ನ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಅಂದ್ಕೊಂಡಿರ್ತಾರೋ ಅವರಿಗೆ ಸಂತೋಷ ಖಂಡಿತ ಸಿಗುತ್ತೆ ಈ ಅಕ್ಟೋಬರ್ ತಿಂಗಳಲ್ಲಿ. ನಾವು ಇದನ್ನು ಅಸ್ಟ್ರಾಲಜಿಕಲ್ ಆಗಿ ಅಂದರೆ ಹಾರೋಸ್ಕೋಪ್ ಮೂಲಕ ನಾವು ನೋಡ್ತೀವಿ ಅನ್ನೋದಾದರೆ, ಶುಕ್ರ ಒಂದು ತುಲಾ ರಾಶಿನಲ್ಲಿ ಬಂದಿರೋದ್ರಿಂದ ಜನಪ್ರಿಯತೆ ಇದೆ, ಸಮಾಜದಲ್ಲಿ ಒಳ್ಳೆ ಗೌರವ ಇದೆ, ನಿಮ್ಮ ಫ್ರೆಂಡ್ಶಿಪ್ನಲ್ಲಿ ನಿಮಗೆ ಮೀನ್ಸ್ ಏನು ಬಾಂಡಿಂಗ್ ಚೆನ್ನಾಗಿದೆ. ಮತ್ತು ಬುಧ ಗ್ರಹ ತುಲಾ ರಾಶಿನಲ್ಲಿ ಬಂದಿರೋದ್ರಿಂದ ಹೊಸ ಯೋಚನೆಗಳು ಕಾಣಿಸ್ತಾ ಇದೆ, ನೆಟ್ವರ್ಕಿಂಗಿಗೆ ಅವಕಾಶ ಇದೆ, ಅಂದರೆ ನೀವು ಕಮ್ಯುನಿಕೇಷನ್ನ ಬಿಲ್ಡ್ ಮಾಡ್ಬೋದು. ಈಗ ಈ ಸ್ನೇಹ, ಹಬ್ಬ ಆಚರಣೆ ಮತ್ತು ಟೀಮ್ ವರ್ಕ್ ಇದೆಲ್ಲದು ಏನು ಸೂಚಿಸ್ತಾ ಇದೆ ಅಂತಂದರೆ ಯಶಸ್ಸನ್ನು. ಈ ತಿಂಗಳಲ್ಲಿ ನಿಮಗೆ ತುಂಬ ಯಶಸ್ಸಿದೆ. ಖಂಡಿತ ನೀವು ಅಂದ್ಕೊಂಡಿರೋ ಕೆಲಸಗಳು ಆದಷ್ಟು ಆಗೇ ಆಗುತ್ತೆ. ನೀವು ಒಂದು ಒಳ್ಳೆ ಯೋಚನೆ ಹಾಗೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನೀವು ಹೊರಟಿದ್ದೆ ಆದಲ್ಲಿ ನಿಮ್ಮ ಕೆಲಸಗಳು 100% 100% ಆಗುತ್ತೆ. ಕೆರಿಯರ್ನಲ್ಲಿ ಗ್ರೂಪ್ ಪ್ರಾಜೆಕ್ಟ್ಗಳಾಗುತ್ತೆ ಅಂತ ಆಗಲೇ ಏನು ಹೇಳಿದೆ, ಅದು ಖಂಡಿತ ಆಗುತ್ತೆ. ದಯವಿಟ್ಟು ನೀವು ನಿಮ್ಮ ಪ್ರಾಜೆಕ್ಟ್ ವರ್ಕ್ಗಳ ಮೇಲೆ ಖಂಡಿತ ನೀವು ಹಿಡಿತ ಸಾಧಿಸಬೇಕಾಗಿ ಬರುತ್ತೆ. ಹಾಗೆ ಅದರಲ್ಲಿ ಸಕ್ಸಸ್ ಆಗೋದಕ್ಕೆ ದಾರಿನ ಖಂಡಿತ ಹುಡ್ಕೊಳ್ತಾ ಮುಂದೆ ಹೋಗಿ. ಈಗ ನಾವು ನೆಕ್ಸ್ಟ್ ಕಾರ್ಡ್ 9 ಆಫ್ ಸ್ವಾಟ್ಸ್ನ ತಿಳ್ಕೊಳ್ಳೋಣ. ಇದು ವಾರ್ನಿಂಗ್ಸ್ ಮತ್ತು ಚಾಲೆಂಜಸ್ನ ಹೇಳ್ತಾ ಇದೆ. ಮಿಸ್ಕಮ್ಯುನಿಕೇಷನ್ಸ್ ಅಂದರೆ ಟ್ರಸ್ಟ್ ಇಶ್ಯೂಸ್ ಬರುತ್ತೆ ಅಂತ ಹೇಳ್ತಾ ಇದೆ. ಆಫೀಸ್ನಲ್ಲಿ ಪಾಲಿಟಿಕ್ಸ್ಗಳು ಜಾಸ್ತಿ ಆಗುತ್ತೆ, ಹಿಡನ್ ಮ್ಯಾಟ್ರಸ್ಗಳು ಮೀನ್ಸ್ ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗೆ ಬೇಕಾದಷ್ಟು ಕಾರಣ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ದಯವಿಟ್ಟು ಒಬ್ಬರ ಮೇಲೆ ಬ್ಯಾಡ್ ಒಪಿನಿಯನ್ ಇದೆ ಅಂತಂದರೆ ಏಕ್ದಮ್ ಅವ್ರ ಮೇಲೆ ಹಾರ್ಷಾಗಿ ಹೋಗಬೇಡಿ.
ಸ್ವಲ್ಪ ಕೂಲಂಕುಷವಾಗಿ ಚೆಕ್ ಮಾಡಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಅವಾಯ್ಡ್ ಮಾಡಿ. ಆನೆಸ್ಟಾಗಿ ಮಾತಾಡಿ, ಏನು ಮಾತಾಡ್ತಾ ಇದ್ರೆ ಅದ್ರ ಮೇಲೆ ಕ್ಲಾರಿಟಿ ಇರಲಿ. ಓವರ್ ಥಿಂಕ್ ಅಂತೂ ಖಂಡಿತ ಮಾಡಬೇಡಿ. ಸ್ಲೀಪ್ಲೆಸ್ ನೈಟ್ಗಳು ನಿಮಗೆ ಆಗುವಂಥ ಚಾನ್ಸಸ್ ಇದೆ. ಸೊ ಅದನ್ನು ಅವಾಯ್ಡ್ ಮಾಡಿ. ಕಣ್ಣಿಗೆ ನಿದ್ದೆ ಬರ್ತಿದ್ದಂಗೆ ನೆಮ್ಮದಿಯಾಗಿ ನಿದ್ದೆ ಮಾಡಿ. ಮೊಬೈಲ್ ನೋಡೋದು, ಟಿ ವಿ ನೋಡೋದು, ಹಾಗೆ ಹೀಗೆ ಅಂತ ಮಾತಾಡ್ತಾ ಕೂತ್ಕೊಳ್ಳೋದು ಮಾಡಿದ್ರೆ ನಿದ್ದೆ ಹೋಗೋ ಚಾನ್ಸಸ್ ಇದೆ. ಈ ತಿಂಗಳಲ್ಲಿ ಇದೆಲ್ಲ ಕಾಣಿಸ್ತಾ ಇದೆ. ಟ್ರಾವೆಲ್ ಪ್ಲ್ಯಾನ್ಸ್ ಏನಾದರೂ ಇದೆ ಅಂತಂದರೆ ಡಿಲೇ ಆಗೋ ಚಾನ್ಸಸ್ ಕೂಡ ಇದೆ. ಕಮ್ಯುನಿಕೇಷನ್ನ ಕ್ಲಿಯರ್ ಆಗಿಡಿ. ಅಸ್ಟ್ರಾಲಜಿಯಲ್ಲಿ ನಾವು ನೋಡ್ತೀವಿ ಅನ್ನೋದಾದರೆ ಮಂಗಳ ಕಟಕ ರಾಶಿನಲ್ಲಿ ಬಂದಿರೋದ್ರಿಂದ ಭಾವನಾತ್ಮಕವಾಗಿ ಒತ್ತಡ ಇದೆ. ಅಂದರೆ ಆಗಲೇ ಹೇಳಿದಾಗೆ ಸ್ಟ್ರೆಸ್ ಜಾಸ್ತಿ ಇದೆ. ಹಣಕಾಸಲ್ಲಿ ಕೂಡ ಸ್ವಲ್ಪ ಅರ್ಜೆಂಟ್ ನಿರ್ಧಾರ ತಗೊಂಡು ಸ್ವಲ್ಪ ತೊಂದರೆಗೆ ಸಿಕ್ಕಾಕೋತೀರ, ಅದೇ ಕಾಣಿಸ್ತಾ ಇದೆ ಇಲ್ಲಿ. ಹೆಚ್ಚಾಗಿ ಯಾವುದನ್ನು ಯೋಚಿಸ್ಬೇಡಿ, ಅದರಿಂದ ನೀವು ಅವಾಯ್ಡ್ ಮಾಡೋದೇ ಒಳ್ಳೆಯದು. ನಿದ್ರೆನ ಜಾಸ್ತಿ ಮಾಡಿ, ಅಂದರೆ ಹಂಗಂತ ಹೇಳಿ 8 ಅವರಿಂದ ಜಾಸ್ತಿ ಮಾಡಿ ಅಂತ ಹೇಳ್ತಾ ಇಲ್ಲ. ನಿದ್ರೆ ಬಂದಾಗ ನೆಮ್ಮದಿಯಾಗಿ ಅದಕ್ಕೆ ಬೆಲೆ ಕೊಟ್ಬಿಟ್ಟು ನಿದ್ರೆ ಮಾಡಿ ರಾತ್ರಿ ಹೊತ್ತು ಅಂತ ಹೇಳ್ತಾ ಇದ್ದೀನಿ. ಪ್ರಯಾಣ ನಿಮಗೆ ಏನಾದರೂ ವಿಳಂಬ ಆಗ್ತಾ ಇದೆ ಅಂತಂದರೆ ಅದನ್ನು ಚೆಕ್ ಮಾಡಿ. ಸಡನ್ನಾಗಿ ನಿಮ್ಮ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡೋ ಥರ ಮಾಡ್ಕೊಳ್ಬೇಡಿ. ಅದು ಸಮಥಿಂಗ್ ನಿಮಗೆ ಇಂಪಾರ್ಟೆಂಟ್ ಆಗಿದ್ದರೆ ತುಂಬ ಪ್ರಾಬ್ಲಮ್ ಕೊಡುತ್ತೆ. ಯಾವಾಗಲೂ ಕಮ್ಯುನಿಕೇಷನ್ನ ಸ್ಪಷ್ಟವಾಗಿ ಇಟ್ಕೊಳ್ಳಿ ಅಂತ ನಾನು ಆಗಲೇ ಹೇಳಿದೆ, ಮತ್ತೆ ಹೇಳ್ತಾ ಇದ್ದೀನಿ. ನಿಮಗೆ ಈ ತಿಂಗಳಲ್ಲಿ ಕಮ್ಯುನಿಕೇಷನ್ ಪ್ರಾಬ್ಲಮ್ಮೇ ಇರೋದು. ಸೊ ಕಮ್ಯುನಿಕೇಷನ್ನ ನೀವು ಕ್ಲಿಯರಾಗಿ ಇಟ್ಕೊಂಡಷ್ಟು ನಿಮಗೆ ಈ ತಿಂಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಕಡಿಮೆ ಆಗುತ್ತೆ. ಈಗ ರೆಮಿಡೀಸ್ ಮತ್ತು ಟಿಪ್ಸ್ಗಳೇನು ಸಿಗುತ್ತೆ ಅದನ್ನು ನೋಡೋಣ. ಭಾಗ್ಯದ ಬಣ್ಣ ಹಳದಿ ಇದೆ ಮತ್ತು ಆರೆಂಜ್ ಕೂಡ ಇದೆ, ಅಂದರೆ ಯೆಲ್ಲೋ ಮತ್ತು ಆರೆಂಜ್. ಭಾಗ್ಯದ ಸಂಖ್ಯೆ 3 ಮತ್ತು 5 ಬರ್ತಾ ಇದೆ. ಲಕ್ಕಿ ಡೇಟ್ ಆಗಿ ನಿಮಗೆ 9 ಮತ್ತು 23 ಕಾಣಿಸ್ತಾ ಇದೆ. ಡೇ ಬಂದು ಗುರುವಾರ. ನಿಮ್ಮ ವೀಕ್ ಮೈಂಡ್ಸೆಟ್ಗೆ ನಾನು ಕೊಡೋ ಅಫರ್ಮೇಷನ್ ಏನಂತಂದರೆ, ನಾನು ಸಮತೋಲನ ಮತ್ತು ಸತ್ಯದೊಂದಿಗೆ ಬದುಕ್ತಾ ಇದ್ದೀನಿ, ಅಂದರೆ ನಾನು ಹಾನೆಸ್ಟ್ ಆಗಿದ್ದೀನಿ ಅಂತ ಅರ್ಥ. ನನ್ನ ಆತ್ಮಪ್ರಜ್ಞೆ ನನಗೆ ಯಾವತ್ತೂ ಮಾರ್ಗದರ್ಶನ ನೀಡ್ತಾ ಇದೆ. ನನ್ನ ಅಫರ್ಮೇಷನ್ಸ್ಗಳು ಯೂಶಲಿ ನಾನು ಆತ್ಮಪ್ರಜ್ಞೆ ಬಗ್ಗೆನೇ ಜಾಸ್ತಿ ಕೊಡ್ತೀನಿ. ಯಾಕೆ ಅಂತಂದರೆ ಪ್ರಜ್ಞೆನೇ ನಮ್ಮ ಭಗವಂತ. ಆ ಆತ್ಮಪ್ರಜ್ಞೆಗೆ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗುವಂಥ ಧೈರ್ಯ ಇರೋದು. ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಬಂಡ ಧೈರ್ಯ ಅಂತೇಳಿ. ಆ ಬಂಡ ಧೈರ್ಯ ಕೆಲವೊಂದು ಸರ್ತಿ ಒಳ್ಳೆಯದು, ಕೆಲವೊಂದು ಸರ್ತಿ ಅಲ್ಲ, ತುಂಬ ಸರ್ತಿ ನಮಗೆ ತೊಂದರೆನೂ ಕೊಡುತ್ತೆ. ಸೊ ಆ ಬಂಡ ಧೈರ್ಯ ಬೇಡ, ಆತ್ಮಶಕ್ತಿ ನಮಗೆ ಬೇಕೇ ಬೇಕಾಗಿರುತ್ತೆ. ಈ ಅಫರ್ಮೇಷನ್ನ ನೀವು ದಯವಿಟ್ಟು 11 ಸರ್ತಿ ಪ್ರತಿದಿನ ಹೇಳ್ಕೊಳ್ಳೋದು ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಒಳ್ಳೆಯದಂತ ಅರ್ಥ ಇದೆ. ಅಫರ್ಮೇಷನ್ನ ನಾನು ಮತ್ತೆ ಹೇಳ್ತಾ ಇದ್ದೀನಿ ಕೇಳಿ. ನಾನು ಸಮತೋಲನ ಮತ್ತು ಸತ್ಯದೊಂದಿಗೆ ಬದುಕ್ತಾ ಇದ್ದೀನಿ, ನನ್ನ ಆತ್ಮಶಕ್ತಿ ನನಗೆ ಮಾರ್ಗದರ್ಶನ ನೀಡ್ತಾ ಇದೆ ಅನ್ನೋದನ್ನು 11 ಸರ್ತಿ ಪ್ರತಿದಿನ ಹೇಳ್ಕೊಳ್ಳಿ. ಸ್ಪಿರಿಚುವಲ್ ಟಿಪ್ಸ್ ಏನು ಬರ್ತಾ ಇದೆ ಅಕ್ಟೋಬರ್ ತಿಂಗಳಿಗೆ? ಗುರುವಾರ ವಿಷ್ಣು ದೇವರಿಗೆ ಹಳದಿ ಹೂಗಳನ್ನು ಅರ್ಪಿಸೋದು ತುಂಬ ಒಳ್ಳೆಯದು. ಹಾಗೆ ಗುರುವಾರ ಸಾಧ್ಯ ಆಗುತ್ತೆ ಅಂತಂದರೆ ಅರಳಿ ಮರದ ಕೆಳಗಡೆ ಕೂತ್ಕೊಂಡು ಮೆಡಿಟೇಷನ್ ಅಥವಾ ಜಪ ಮಾಡೋದು ನಿಮಗೆ ಒಳ್ಳೆಯದಾಗುತ್ತೆ. ವಿಷ್ಣು ದೇವರಿಗೆ ನೀವು ಯೆಲ್ಲೋ ಕಲರ್ ಇರುವಂತಹ ಸ್ವೀಟನ್ನು ಕೂಡ ನೀವು ಅರ್ಪಿಸೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಮತ್ತು ಮೆಡಿಟೇಷನ್ ಕೂಡ ನಿಮಗೆ ಮೈಂಡ್ ಕಾಮ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ನೀವು ಅದನ್ನು ಮಾಡಲೇಬೇಕು. ಮೆಡಿಟೇಷನ್ ಅನ್ನೋದು ಒಂದು ರೆಗ್ಯುಲರ್ ನಿಮ್ಮ ಡೈಲಿ ರುಟೀನಲ್ಲಿ ಮೆಡಿಟೇಷನನ್ನು ನೀವು ಖಂಡಿತ ಆ್ಯಡ್ ಮಾಡಬೇಕು. 15ರಿಂದ 20 ನಿಮಿಷನಾದರೂ ಮಿನಿಮಮ್ ಮಾಡೋದ್ರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಮನಸ್ಸು ಎಷ್ಟು ಕಾಮ್ ಆಗಿರುತ್ತೆ ಅಂತಂದರೆ ನಿಮಗೆ ಎಷ್ಟು ವಿಚಾರಗಳ ಬಗ್ಗೆ ನಾಲೆಡ್ಜು ಮೆಡಿಟೇಷನಲ್ಲಿ ಸಿಕ್ಕುತ್ತೆ. ನೀವು ಸಡನ್ನಾಗಿ ಯಾವುದೋ ಒಂದು ಪ್ರಶ್ನೆಗೆ ನೀವೆಲ್ಲೂ ಓದೇ ಇರಲ್ಲ ಅಥವಾ ನೀವೆಲ್ಲೂ ಕೇಳಿರಲ್ಲ, ಬಟ್ ಉತ್ತರ ಇಲ್ಲಿಂದ ಬರ್ತಾ ಇದೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಯಾರು ಜಾಸ್ತಿ ಮೆಡಿಟೇಷನಲ್ಲಿ ಕೂತ್ಕೋತಾರೋ ಅವರಿಗೆ ಏನೇ ಪ್ರಶ್ನೆಗಳು ಬರಲಿ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯ ಉಪಾಯಗಳನ್ನು ಅವ್ರು ಹುಡ್ಕೋದಕ್ಕೆ ಪ್ರಕೃತಿ ಅವರಿಗೆ ಸಹಾಯ ಮಾಡ್ತಾ ಇರುತ್ತೆ. ಓಕೆನಾ? ಬೆಳ್ಳಿಯ ಉಂಗುರ ಕೂಡ ಈ ತಿಂಗಳು ನೀವು ಧರಿಸೋದ್ರಿಂದ ನಿಮಗೆ ಶುಭ ಫಲ ಇದೆ. ವೀಕ್ಷಕರೇ, ನಾನು ನನ್ನ ಪ್ರತಿಯೊಂದು ವಿಡಿಯೋನಲ್ಲೂ ಟ್ಯಾರೋ ಕಾರ್ಡ್ ಜೊತೆಗೆ ಕರ್ಮದ ಸಿದ್ಧಾಂತ ಕೂಡ ಹೇಳ್ತಾ ಇರ್ತೀನಿ. ಸಮತ್ವಂ ಯೋಗ ಉಚ್ಯತೆ, ಅಂದರೆ ಸಮತೋಲನವೇ ನಿಜವಾದ ಯೋಗ. ಒಳ್ಳೆಯದು ಕೆಟ್ಟದ್ದು ಎರಡರಲ್ಲೂ ಮನಸ್ಸನ್ನು ಕಾಮಾಗಿಡ್ಕೊಳ್ಬೇಕು. ಹಾಗಿದ್ದಾಗ ಪ್ರೋಗ್ರೆಸ್ ಆಗೋದು ಖಂಡಿತ. ಕರ್ಮನ ಮಾಡಿ, ಯಾವತ್ತೂ ಫಲಕ್ಕೆ ಆಸೆ ಪಡಕ್ಕೆ ಹೋಗ್ಬಿಡಿ. ಶ್ರೀಹರಿ ಎಲ್ಲರಿಗೂ ಒಳ್ಳೇದು ಮಾಡೇ ಮಾಡ್ತಾರೆ. ಧನುರಾಶಿಯವರೇ, ಅಕ್ಟೋಬರ್ 2025ರದ ಪ್ರಿಡಿಕ್ಷನ್ ಹೇಗಿದೆ?
ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೋಧಿಸತ್ವ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ. ಮುಂದಿನ ಪ್ರಿಡಿಕ್ಷನ್ ಕೂಡ ಬೇಗ ಬರ್ತಾ ಇದೆ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಶ್ರೀ ಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.